ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ, ಪಂಚಮ ಸ್ತೋತ್ರದಲ್ಲಿ ಮೂರನೇ ಸ್ತೋತ್ರ. ನಾರಾಯಣಾಮಲ ಕಾರಣ ವಂದೇ ಕಾರಣ ಕಾರಣ ಪೂರ್ಣವರೇಣ್ಯ ಮಾಧವ ಮಾಧವ ಸಾಧಕ ವಂದೇ ಬಾಧಕ ಬೋಧಕ ಶುದ್ಧ ಸಮಾಧಿ. ಎಲ್ಲ ಸಂಬೋಧನದಲ್ಲಿ ಇದೆ. ನಾರಾಯಣಂ ಸ್ತೌತಿ ಹಾಗೆ ಅಂತ ಹೇಳ್ತಾರೆ. ಕೇಶವ ಅಂತ ಹಿಂದೆ ಮಾಡಿದರು. 12 ರೂಪ, ಕೇಶವ ನಾರಾಯಣ ಮಾಧವ ಅಂತ ಏನು 12 ರೂಪ ಇದೆ, ಆ ರೂಪವನ್ನು ಸ್ತೋತ್ರ ಮಾಡ್ತಾರೆ ಅಂತ. ಎರಡನೇ ರೂಪ ನಾರಾಯಣ ರೂಪ. ಆ ನಾರಾಯಣ ರೂಪ ಸ್ತೋತ್ರ ಮಾಡ್ತಾರೆ. ಜಗನ್ನಿಮಿತ್ತ ಕಾರಣತೆಯ ನ ವಿದ್ಯತೆ ಮಲಂ ವಿಕಾರಾದಿ ದೋಷಃ ಯಸ್ಯ ತದಮಲಂ ತತ್ಕಾರಣಶ್ಚ ತಸ್ಯ ಸಂಬುದ್ಧಿ ಅಮಲ ಕಾರಣ. ಹಾಗೆ ಎಷ್ಟು ಚಂದ ಇದೆ ನೋಡಿ. ಅಮಲ ಕಾರಣ, ದೇವರು ಜಗತ್ತಿಗೆ ಕಾರಣ ಆಗಿದ್ದಾನೆ. ಒಂದು ಕಾರ್ಯ ಆಗಬೇಕು ಅಂದ್ರೆ 2 ಕಾರಣ ಆಗಬೇಕು. ಒಂದು ನಿಮಿತ್ತ ಕಾರಣ, ಒಂದು ಉಪಾದಾನ ಕಾರಣ. ಹಾಗೆ ಅಂತ ನಿಮಿತ್ತ ಕಾರಣ, ಉಪಾದಾನ ಕಾರಣ. ಉಪಾದಾನ ಕಾರಣ ಅಂದ್ರೆ ಯಾವುದು ಟ್ರಾನ್ಸ್ಫಾರ್ಮ್ ಆಗ್ತದೋ ಅದು ಉಪಾದಾನ ಕಾರಣ. ಉದಾಹರಣೆಗೆ ಮಣ್ಣು ಮಡಿಕೆ ಆಯ್ತು, ಮಣ್ಣೇ ಮಡಿಕೆ ಆಯ್ತು, ಹಾಲೇ ಮೊಸರಾಯ್ತು, ಬಂಗಾರವೇ ಆಭರಣ ಆಯ್ತು. ಈ ರೀತಿಯಾಗಿ ಯಾವುದು ಟ್ರಾನ್ಸ್ಫಾರ್ಮ್ ಆಗ್ತದೋ ಅದು ಪರಿಣಾಮ ಕಾರಣ, ಅಂದರೆ ಉಪಾದಾನ ಕಾರಣ ಅಂತ ಕರೀತಾರೆ. ಯಾವುದು ಪರಿಣಾಮ ಹೊಂದೋದಿಲ್ಲ, ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ, ಅದು ನಿಮಿತ್ತ ಕಾರಣ. ಉದಾಹರಣೆಗೆ ಮಡಿಕೆ ಮಾಡಬೇಕು ಹಾಗೆಂದ್ರೆ ಕುಲಾಲ, ಚಕ್ರ, ಕೋಲು ಇದೆಲ್ಲವೂ ಕೂಡ ನಿಮಿತ್ತ ಕಾರಣ ಅಂತ ಆಯ್ತು. ಈ ರೀತಿಯಾಗಿ ಪರಮಾತ್ಮ ಜಗತ್ತಿಗೆ ಕಾರಣನಾಗಿದ್ದರೂ ಕೂಡ, ನಿಮಿತ್ತ ಕಾರಣನಾಗಿದ್ದರೂ ಕೂಡ ಪರಮಾತ್ಮ ನಿಮಿತ್ತ ಕಾರಣ. ಮತ್ತೆ ಜಗತ್ತಿಗೆ ಉಪಾದಾನ ಕಾರಣ ಯಾವುದು? ಜಗತ್ತಾಗಿ ಯಾವುದು ಟ್ರಾನ್ಸ್ಫಾರ್ಮ್ ಆಯಿತು, ಪರಿವರ್ತನೆ ಆಯ್ತು ಅಂದ್ರೆ ಪ್ರಕೃತಿ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ನಾವೇನು ಕರಿತೀವಿ, ಆ ತ್ರಿಗುಣಾತ್ಮಕವಾದ ಆ ಪ್ರಕೃತಿಯೇ ಜಗತ್ತಾಗಿ, ಅದರಿಂದ ಪಂಚಭೂತಗಳು ಬಂದು ಎಲ್ಲ ಕಡೆ ಪಂಚಭೂತಗಳಿಂದ ಆದ ಪ್ರಪಂಚ. ಅದರಿಂದ ಇದನ್ನ ಪ್ರಾಕೃತವಾದ ಲೋಕ ಅಂತ ಕರಿತೀವಿ. ಈ ಶರೀರವನ್ನು ಕೂಡ ಪ್ರಾಕೃತವಾದ ಶರೀರ, ಪ್ರಕೃತಿ ಸಂಬಂಧ ಉಳ್ಳದ್ದು ಅಂತ ಅರ್ಥ. ನಿಮಿತ್ತ ಕಾರಣ ಪರಮಾತ್ಮ ಆಗಿದ್ದಾನೆ ಹಾಗೆ ಅಂತ. ಸೊ ಅದರಿಂದ ಈ ಜಗತ್ತು ಎನ್ನತಕ್ಕದ್ದು ಒಂದು ಕಾರ್ಯ, ಅದಕ್ಕೆ 2 ಕಾರಣ, ನಿಮಿತ್ತ ಕಾರಣ, ಉಪಾದಾನ ಕಾರಣ. ನಿಮಿತ್ತ ಕಾರಣ ಪರಮಾತ್ಮ, ಉಪಾದಾನ ಕಾರಣ ಪ್ರಕೃತಿ. ಅದರಿಂದ ಅಮಲ ಕಾರಣ ಹಾಗೆ ಅಂದ್ರೆ ನೀನು ಪರಮಾತ್ಮ ನಿಮಿತ್ತ ಕಾರಣ. ನಿಮಿತ್ತ ಕಾರಣನಾಗಿದ್ರೂ ಕೂಡ ಆ ಒಂದು ಅದರ ಎಫೆಕ್ಟ್, ಉದಾಹರಣೆಗೆ ಕುಲಾಲ ಮಡಿಕೆ ಮಾಡ್ತಾನೆ, ಮಡಿಕೆ ಮಾಡಿದಾಗ ಏನಾಗ್ತದೆ, ಅವನ ಮೈಯೆಲ್ಲ ಮಣ್ಣಾಗಿರುತ್ತದೆ. ನೀವು ನೋಡಿರ್ಬೋದು, ಅದು ಸಹಜ. ಅದು ಅಡಿಗೆ ಮಾಡುವವರು ನೋಡಿ, ಮೈಯೆಲ್ಲ ಮಸಿಯಾಗಿರುತ್ತದೆ. ಅವರು ಆ ತರ ಇರ್ತದೆ, ಆ ಬಟ್ಟೆ ಎಲ್ಲ ಮಸಿಯಾಗಿರ್ತದೆ, ಹಾಗೆ ಇರ್ತದೆ. ಆದರೂ ಮತ್ತೆ ಅದೇ ತರ ದೋಷ ಅಂಟ್ಕೊಂಡಿತ್ತು. ಅದೇ ತರ ಜಗತ್ತನ್ನ ಸೃಷ್ಟಿ ಮಾಡಿದಾಗ ಪರಮಾತ್ಮನಿಗೂ ದೋಷಗಳು ಅಂಟ್ಕೊಂಡಿತ್ತೋ ಹಾಗೆಂದ್ರೆ ಇಲ್ಲ. ಯಾವ ದೋಷವು ಜಗತ್ತನ್ನ ಸೃಷ್ಟಿ ಮಾಡಿದರೂ ದೇವರು ಅಮಲ ಕಾರಣ, ಯಾವ ದೋಷವೂ ಇಲ್ಲದವ ಅಂತ ನಿನಗೆ ನಮಸ್ಕಾರ ಅಂತ ಒಟ್ಟು. ಅಮಲ ಕಾರಣ, ರಾಗಾದಿ ದೋಷ ರಹಿತನಾದವ ಅಂತ. ಅಥವಾ ಇನ್ನೊಂದು ಅರ್ಥ ಬರೀತಾರೆ, ಸ್ವಾರ್ಥೆ ಖ ಪ್ರತ್ಯಯ ರಾಗಾದಿ ದೋಷರಹಿತಾ ಯೇ ಸನಕಾದಿ ಯೋಗಿನಃ ತೇಷಾಂ ಅಮಲಕ ಪ್ಲಸ್ ಅರಣ ಅಂತ ಪದಚ್ಛೇದ ಮಾಡಿ. ಅಮಲಕ ಅಂದ್ರೆ ದೋಷ ಇಲ್ಲದವರು, ರಾಗದ್ವೇಷಾದಿ ದೋಷಗಳು ಇಲ್ಲದವರು ಸನಕಾದಿಗಳು, ಅವರನ್ನ ಅರಣ, ಅವರನ್ನ ರಕ್ಷಣೆ ಮಾಡುವವ ಅಂತ. ಅಮಲ ಕಾರಣ. ಅಮಲಂ ದುಃಖ ಅಸ್ಪೃಷ್ಟಂ ಖಂ ಸುಖಂ, ದುಃಖ ಅಸ್ಪೃಷ್ಟವಾದ ಸುಖ, ತಥೋಕ್ತಃ ಮುಕ್ತಃ, ಅವರಿಗೆ ತೇಷಾಂ ಅರಣಃ ಆಶ್ರಯ ಇತಿವ.
ಅಮಲಕ ಹಂಗಂದ್ರೆ ದುಃಖ ಇಲ್ಲದ ಸುಖ ಅಂತ ಅರ್ಥ. ಅದನ್ನ ಪಡೆದಿದ್ದವರು ಮುಕ್ತರು ಅಂತ ಅರ್ಥ. ಅಮಲಕ ಅಂದ್ರೆ ಮುಕ್ತರು. ಅವರಿಗೆ ಅರಣ ಅಂದ್ರೆ ರಕ್ಷಕನಾಗಿ ಆಶ್ರಯನಾಗಿ ಇರತಕ್ಕವ ಅಂತ ಅರ್ಥ. ಅದು ಒಂದು ಅರ್ಥ ಇದೆ, ಅಮಲಕಾರಣ. ಹಾಗೆ ಇನ್ನು ಕಾರಣ ಕಾರಣ ನಾವೀಗಲೇ ನೋಡಿದ್ದೀವಿ. ಪರಮಾತ್ಮ ಜಗತ್ತಿಗೆ ಕಾರಣ ಪರಮಾತ್ಮ ಮತ್ತು ಪ್ರಕೃತಿ. ಹಾಗೆ ಅಂತ ಪರಮಾತ್ಮ ಏನಾಗಿದ್ದಾನೆ, ಬರೀ ಜಗತ್ತಿಗೆ ಮಾತ್ರ ಕಾರಣ ಅಲ್ಲ, ಆ ಪ್ರಕೃತಿಗೂ ಕಾರಣನಾಗಿದ್ದಾನೆ. ಪ್ರಧಾನಾದೀನಾಂ ಕಾರಣತ್ವ ಶಕ್ತಿ ಅವಬೋಧಕ ಇತ್ಯರ್ಥ. ಯದ್ಯಪಿ ಪ್ರಕೃತಿ ಸೂಕ್ಷ್ಮ ರೂಪದಿಂದ ನಿತ್ಯವೇ ಆಗಿರುತ್ತದೆ. ಪ್ರಳಯ ಕಾಲದಲ್ಲಿ ಏನು ಪಂಚಭೂತಗಳು ಅಂತ ನಾವೆಲ್ಲ ನೋಡ್ತೀವಿ, ಅದೆಲ್ಲವೂ ಕೂಡ ಮತ್ತೆ ಸೂಕ್ಷ್ಮವಾಗಿ ಇರುತ್ತವೆ, ಸಣ್ಣ ರೂಪದಲ್ಲಿ ಇರುತ್ತವೆ. ಆ ಪ್ರಕೃತಿಯನ್ನ ನಿಯಮನ ಮಾಡ್ತಾನೆ ಪರಮಾತ್ಮ. ಅದರಲ್ಲಿ ಚಲನವಲನೆಯನ್ನು ಉಂಟು ಮಾಡಿ ಅದು ಒಂದರ ಜೊತೆಗೆ ಒಂದು ಸೇರುವಂತೆ ಮಾಡಿ ಪದಾರ್ಥಗಳನ್ನ, ಮಹತ್ತತ್ವ, ಅವ್ಯಕ್ತ ತತ್ವ, ಪಂಚಭೂತಗಳು, ಬ್ರಹ್ಮಾಂಡ ಇತ್ಯಾದಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಅದರಿಂದ ದೇವರು ಏನಾಗಿದ್ದಾನೆ, ಕಾರಣಕ್ಕೂ ಕಾರಣ, ಜಗತ್ತಿಗೆ ಕಾರಣವಾದ ಪ್ರಕೃತಿಗೂ ಕಾರಣ, ಅದನ್ನ ನೇಮನ ಮಾಡತಕ್ಕವನು ಎನ್ನುವ ಅರ್ಥದಲ್ಲಿ ಬಂದಿದೆ. ಕಾರಣ ಕಾರಣ. ಹಾಗೆ ಇನ್ನು ಪೂರ್ಣವರೇಣ್ಯ ಅಂತ ಇದೆ. ಅನೇಕ ಅರ್ಥ ಬರೆದಿದ್ದಾರೆ, ಒಂದೊಂದು ಶಬ್ದಕ್ಕೂ ಅನೇಕ ಅರ್ಥ ಇದೆ. ನಾನು ಕೆಲವುದು ಮಾತ್ರ ಹೇಳ್ತೀನಿ. ಪೂರ್ಣವರೇಣ್ಯ, ಪೂರ್ಣ ದೇಶದಿಂದ ಕಾಲದಿಂದ ಪರಮಾತ್ಮ ಏನಾಗಿದ್ದಾನೆ, ಸ್ವಸ್ವಯೋಗ್ಯತಾನುಸಾರೇಣ ಪೂರ್ಣೈಹಿ ಜೀವೈಹಿ ವರೇಣ್ಯ. ಪೂರ್ಣಳಾದ ಲಕ್ಷ್ಮಿಯಿಂದ ವರೇಣ್ಯ ವರಿಸಲ್ಪಡುವವ ಅಂತ ಅರ್ಥ. ನೋಡಿ, ಲಕ್ಷ್ಮಿ ಪೂರ್ಣಳು. ದೇಶದಿಂದ ಕಾಲದಿಂದ ಪರಮಾತ್ಮ ಯಾವ ಯಾವ ದೇಶದಲ್ಲಿ ಇರ್ತಾನೆ, ಯಾವ ಯಾವ ಕಾಲದಲ್ಲಿ ಇರ್ತಾನೆ, ಎಲ್ಲಾ ದೇಶ ಕಾಲದಲ್ಲಿ ಇರತಕ್ಕವಳು ಲಕ್ಷ್ಮಿ. ಅದರಿಂದ ಅವಳಿಗೆ ಪೂರ್ಣ ಅಂತ ಹೆಸರು. ಅಂತ ಪೂರ್ಣಳಾದ ಲಕ್ಷ್ಮಿಯಿಂದ ವರೇಣ್ಯ ವರಿಸಲ್ಪಟ್ಟವ, ಪತಿಯಾಗಿ ಸ್ವಾಮಿಯಾಗಿ ವರಿಸಲ್ಪಟ್ಟವ ಅಂತ ಅರ್ಥ. ಅದರಿಂದ ದೇವರಿಗೆ ಪೂರ್ಣವರೇಣ್ಯ ಅಂತ. ಅಥವಾ ಪೂರ್ಣ ಅಂದ್ರೆ ಮೋಕ್ಷ ಸಾಧನೆ ಹೊಂದಿದೆ, ಮೋಕ್ಷವನ್ನು ಪಡೆದ ಜೀವರು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಜ್ಞಾನ, ಆನಂದ ಇತ್ಯಾದಿಗಳನ್ನೆಲ್ಲ ಪಡೆದವರು. ಅದರಿಂದ ಅವರು ಕೂಡ ಪೂರ್ಣರೇ. ಅಂತ ಪೂರ್ಣರಾದ ಮುಕ್ತ ಜೀವರಿಂದ ವರೇಣ್ಯ ವರಿಸಲ್ಪಡುವವ ಅಂದ್ರೆ ಸೇವಿಸಲ್ಪಡುವವ ಅಂತ ಅರ್ಥ. ಸ್ವಾಮಿತ್ವೇನ ಸ್ವೀಕರಿಸಲ್ಪಡುವವ ಹಾಗೆ ಅಂತ ಅರ್ಥ. ಅಥವಾ ಎರಡು ಪದ, ಪೂರ್ಣ ಅಂದ್ರೆ ಗುಣಗಳಿಂದ ಪೂರ್ಣನಾದವ, ವರೇಣ್ಯ ಭಕ್ತರಿಂದ ವರಿಸಲ್ಪಡುವವ, ಸ್ವೀಕರಿಸಲ್ಪಡುವವ ಹಾಗೆ ಅಂತ ಅರ್ಥ. ಇನ್ನೊಂದು ವರೇಣ್ಯ ಅಂದ್ರೆ ಸರ್ವೋತ್ತಮ ಅಂತ ಒಂದು ಅರ್ಥ. ಏವಂವಿಧ ಇಂತಹ ಪರಮಾತ್ಮ, ಹೇ ನಾರಾಯಣ ನಿನಗೆ ನಮಸ್ಕಾರ ಹಾಗೆ ಅಂತ. ಈ ರೀತಿಯಾಗಿ ನಾರಾಯಣನ ಸ್ತೋತ್ರ. ನಾರಾಯಣ ಶಬ್ದಕ್ಕೂ ಅರ್ಥ ಬರೆದಿದ್ದಾರೆ. ನಾರಾಯಣ ಶಬ್ದಕ್ಕೆ ತುಂಬಾ ಅರ್ಥ ಇದೆ. ಎಷ್ಟು 17, 18 ಅರ್ಥ ಬರೆದಿದ್ದಾರೆ ನಾರಾಯಣ ಶಬ್ದಕ್ಕೆ. ಒಂದೇ ಒಂದು ನೋಡುವುದಾದರೆ, ಅರ ಅಂದ್ರೆ ದೋಷಗಳು, ತದ್ ವಿರುದ್ಧಾಹ ನಾರಾಹ ಅಂದ್ರೆ ಗುಣಗಳು ಅಂತ ಅರ್ಥ. ನೋಡಿ, ನ ಅರ ನಾರ ಪ್ಲಸ್ ಅಯನ ಅಂತ ಅರ್ಥ. ಅರ ಅಂದ್ರೆ ದೋಷಗಳು, ನಾರ ಅಂದ್ರೆ ದೋಷಗಳಿಗೆ ವಿರುದ್ಧವಾದದ್ದು ಅಂದ್ರೆ ಗುಣಗಳು. ಆ ಗುಣಗಳಿಗೆ ಅಯನ ಆಶ್ರಯನಾದವ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ಅಥವಾ ನ ವಿದ್ಯತೆ ಅರಾಹ, ದೋಷಗಳು ಇಲ್ಲದವ, ದೋಷಗಳು ಇಲ್ಲದವರಾದ ಮುಕ್ತರು. ದೋಷಗಳು ಇಲ್ಲದವರು ಅಂದ್ರೆ ಮುಕ್ತರು, ನಾರ ಅಂದ್ರೆ ಅಂತವರಿಗೆ ಅಯನ ಆಶ್ರಯನಾದವ. ಮೋಕ್ಷದಲ್ಲಿ ಮುಕ್ತ ನಿಯಾಮಕ ಹೇಳ್ತಾರೆ ನೋಡಿ, ಸಹಸ್ರನಾಮದಲ್ಲೇ ಬರ್ತದೆ. ಮುಕ್ತಾನಾಂ ಪರಮಾಗತಿ ಹಾಗೆ ಅಂತ. ಮುಕ್ತರಿಗೂ ಕೂಡ ಆಶ್ರಯಪ್ರದನಾಗಿ ದೇವರಿದ್ದಾನೆ ಅಂತ ಅರ್ಥ. ಅದೆಲ್ಲ ನಾರಾಯಣ ಶಬ್ದದಿಂದ ತಿಳಿಯಲ್ಪಡುತ್ತದೆ ಹಾಗೆ ಅಂತ. ತ್ವಾಂ ವಂದೇ ನಿನಗೆ ನಮಸ್ಕಾರ ಅಂತ. ಇನ್ನು ಮಾಧವ, ಮಾಧವನನ್ನ ಸ್ತೋತ್ರ ಮಾಡ್ತಾರೆ. ಮಾಧವ ಇದೆಲ್ಲ ಸಂಬೋಧನ. ಮಾಧವ ಮಾಧವ ಸಾಧಕ ವಂದೇ ನಿನಗೆ ನಮಸ್ಕಾರ, ಬಾಧಕ ಬೋಧಕ ಶುದ್ಧ ಸಮಾಧೆ ಹಾಗೆ. ಮಾಧವ ಅಂದ್ರೆ ಏನು? ಮಾ ಅಂದ್ರೆ ಲಕ್ಷ್ಮಿ, ಧವ ಅಂದ್ರೆ ಪತಿ ಅಂತ ಅರ್ಥ. ಹೇ ಲಕ್ಷ್ಮೀಪತಿಯಾದವನೇ ಅಂತ ಅರ್ಥ. ಮದೋಹೋ ಗೋತ್ರಾಪತ್ಯಂ ಪುಮಾನ್ ಮಾಧವ ತಸ್ಯ ಸಂಬುದ್ಧಿ ಮಾಧವ ಅಂತನೂ ಒಂದು ಅರ್ಥ ಇದೆ. ಮಧುಕುಲದಲ್ಲಿ ಅವತಾರ ಮಾಡಿದವ ಅಂತನೂ ದೇವರಿಗೆ ಮಾಧವ ಅಂತ ಒಂದು ಹೆಸರು. ಇನ್ನು ಮಾಧವ ಮಾಧವ ಸಾಧಕ,
ಸಾಧಕ ಅಂದ್ರೆ ಭಕ್ತರ ಅಭೀಷ್ಟವನ್ನು ಕೊಡತಕ್ಕವ ಅಂತ ಅರ್ಥ. ಭಕ್ತ ಅಭಿಲಾಷಿ ಸಾಧಕ ಅಂತ ಅರ್ಥ. ಸಾಧಕ. ಬಂದೆ, ನಿನಗೆ ನಮಸ್ಕಾರ. ಬಾಧಕ. ಬಾಧಕ ಅಂದ್ರೆ ಅಭಕ್ತರ ಅಭಿಲಾಷೆಗೆ ಬಾಧಕವನ್ನು ಉಂಟು ಮಾಡುವವನು, ತೊಂದರೆಯನ್ನು ಮಾಡುವವನು. ಅಂದ್ರೆ ಯಾರು ಪರಮಾತ್ಮನ ಭಕ್ತರಲ್ಲ ಅವರ ಅಭೀಷ್ಟ ಪೂರ್ಣ ಆಗೋದಿಲ್ಲ. ಆ ರೀತಿಯಾಗಿ ಅವರಿಗೆ ಅವರಿಲ್ಲದಂತೆ ಮಾಡ್ತಾನೆ, ಅವರ ಅಭಿಲಾಷೆ ಪೂರ್ಣವಾಗದಂತೆ ಮಾಡ್ತಾನೆ ಅಂತ ಅರ್ಥ. ಬಾಧಕ. ಬೋಧಕ ಹಾಗೆ ಅಂತ. ಬೋಧಂಚ ಕಂಚವಾ ಬೋಧಕ ಅಂತಸ್ಯ ಸಂಬುದ್ಧಿ ಜ್ಞಾನಾನಂದ ರೂಪ. ಬೋಧ ಅಂದ್ರೆ ಜ್ಞಾನ, ಕ ಅಂದ್ರೆ ಆನಂದ, ಜ್ಞಾನಾನಂದ ಸ್ವರೂಪನೇ ಅಂತ ಒಂದರ್ಥ. ಬೋಧಕ. ಶುದ್ಧ ಸಮಾಧಿ, ನಿರ್ದೋಷವಾದ ಸಮಾಧಿಯಲ್ಲಿ ಇರತಕ್ಕವ. ಬದ್ರಿಕಾಶ್ರಮದಲ್ಲಿ ನರನಾರಾಯಣ ರೂಪ ಇದೆ. ಆ ನಾರಾಯಣ ತಪಸ್ ಮಾಡ್ತಾ ಇದ್ದಾನಂತೆ. ಯಾಕೆ? ಭಕ್ತ ಜನರು ಈ ರೀತಿಯಾಗಿ ತಪಸ್ ಮಾಡಬೇಕು, ನನ್ನ ಭಕ್ತರು ಅಂತ ಅನಿಸಿಕೊಂಡವರು ಈ ರೀತಿಯಾಗಿ ತಪಸ್ ಮಾಡಬೇಕು ಅಂತ ಪರಮಾತ್ಮ ತಾನು ಮಾಡಿ ತೋರಿಸ್ತಾನೆ. ಶುದ್ಧವಾದ ನಿರ್ದುಷ್ಟವಾದ ಯಾವ ಫಲಾಪೇಕ್ಷೆಯೂ ಇಲ್ಲ ಅಂತ ಶುದ್ಧವಾದ ತಪಸ್ಸನ್ನ ತಪೋಲಕ್ಷಣ ಸಮಾಧಿ ಅಂತ ಬರೀತಾರೆ. ತಪಸ್ಸು ಸಮಾಧಿ, ತಪೋಲಕ್ಷಣ ಸಮಾಧಿ, ತಪಸ್ಸಿನ ರೂಪವಾದ ಸಮಾಧಿ ಅವಸ್ಥೆಯಲ್ಲಿ ಪರಮಾತ್ಮ ಜಗತ್ಸೃಷ್ಟ್ಯಾದ್ಯನುಗುಣ ವಿಚಾರ ಅಪರನಾಮಕಃ ಪ್ರಣಿಧಾನ ವಿಶೇಷ ವಾಯಸ್ಯ ಸತತ್ಕಃ ತಸ ಸಂಬುದ್ಧಿ ಶುದ್ಧ ಸಮಾಧಿ. ಹಾಗೆ ಅಂತ. ಯಾತಕ್ಕಾಗಿ ಪರಮಾತ್ಮ ತಪಸ್ಸನ್ನ ಮಾಡ್ತಾನೆ ಹಾಗೆಂದ್ರೆ ವಿಜಯಧ್ವಜ ತೀರ್ಥರು ಬರೀತಾರೆ, ಸಜ್ಜನ ಶಿಕ್ಷಣಾರ್ಥಂ, ಸಜ್ಜನರಿಗೆ ಶಿಕ್ಷಣೆ ಮಾಡುವುದಕ್ಕಾಗಿ ಆ ರೀತಿಯಾಗಿ ಪರಮಾತ್ಮ ತಪಸ್ಸನ್ನ ಆಚರಣೆ ಮಾಡಿ ತೋರಿಸ್ತಾನೆ ಅಂತ ಅರ್ಥ. ಹೇ ಶುದ್ಧ ಸಮಾಧಿ, ನಿನಗೆ ನಮಸ್ಕಾರ ಅಂತ ಅಲ್ಲಿಗೆ ಅನ್ವಯ. ಮುಂದಿನ ನಾರಾಯಣಾಮಲ ಕಾರಣ ವಂದೇ ಕಾರಣ ಕಾರಣ ಪೂರ್ಣವರೇಣ್ಯ ಮಾಧವ ಮಾಧವ ಸಾಧಕ ವಂದೇ ಬಾಧಕ ಬೋಧಕ ಶುದ್ಧ ಸಮಾಧಿ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.